ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್. ಸೊ ಇವತ್ತು ನಮ್ಮ ಮಮ್ಮಿ ಕಡಲೆ ಉಂಡೆ ಮಾಡ್ತಿದ್ದಾರೆ. ಸೊ ನಾನು ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಏನು ಅಂತ. ಬೇಸಿಕಲಿ ಅದು ಒಂದು ಲಾಡು ಥರ ಇರುತ್ತೆ. ಸೊ ಹೆಂಗೆ ಮಾಡೋದು ಏನು ಯಾವ ಥರ ಪ್ರೊಸೆಸ್ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಸೊ ಕಡಲೆ ಉಂಡೆ ಮಾಡೋಕ್ಕೆ ಇದು ಕಡಲೆ ಬೀಜ ಇದೆಯಲ್ಲ, ಈ ಕಡಲೆ ಬೀಜ ಏನಿದೆ ಸೊ ಇದನ್ನು ಅವರು ಡೀಪಾಗಿ ಲೈಕ್ ಒಂದು ಸ್ವಲ್ಪ ಹುರ್ಕೊಂಡು ಕಡಲೆ ಬೀಜನ ಇದು ಮಿಕ್ಸಿಗೆ ಹಾಕೊಂಡಿದ್ದಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಬೀಜ ಆದ ನಂತರ ಉರಿಗಡಲೆ ಏನಿದೆಯಲ್ಲ, ಸೊ ಉರಿಗಡಲೆನ ಹುರ್ಕೊಂಡಿದ್ದಾರೆ. ಮತ್ತು ಜೊತೆಗೆ ಬಿಳಿ ಎಳ್ಳು, ಸೊ ಇದು ಮೂರು ಸೇರಿಸಿ ಹುರ್ಕೊಂಡು ಮತ್ತೆ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಮಿಕ್ಸಿ ಮಾಡಿ ಅಂದರೆ ಪೌಡರ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ ಈ ಥರ ಇರುತ್ತೆ. ಸೊ ಪೌಡರ್ ಹಿಂಗಿರುತ್ತೆ. ಸೊ ಇದು ಈ ಉಂಡೆಗೆ ಬೇಕಾಗಿರೋದು ಮೇನ್ ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಕಡಲೆ ಬೀಜ ಮತ್ತು ಉರಿಗಡಲೆ ಹಾಗೆ ಬಿಳಿ ಎಳ್ಳು. ಸೊ ಇದು ಮೂರನ್ನ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡಿಕೊಂಡು ಸೊ ಈ ಥರ ಪೌಡರ್ ಮಾಡ್ಕೋಬೇಕಾಗುತ್ತೆ. ಮತ್ತು ಜೊತೆಗೆ ಇದ್ರ ಜೊತೆ ಇನ್ನೊಂದೇನು ಐಟಮ್ ಬೇಕು ಅಂದರೆ ಕೊಬ್ಬರಿ ತುರ್ಕೊಂಡು ಈ ಥರ ಹುರ್ಕೊಬೇಕು. ಇದು ಒಂದು ಬ್ರೌನ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಹುರ್ಕೊಬೇಕು ಅಷ್ಟೇ. ನಿಮ್ಮ ಕ್ವಾಂಟಿಟಿ 250 ಗ್ರಾಮ್ ಎಳ್ಳು, ಬಿಳಿ ಎಳ್ಳು ಮತ್ತು ಬಿಳಿ ಎಳ್ಳು ಮತ್ತು ಅರ್ಧ kg ಕಡಲೆ ಬೀಜ ಹಾಕೊಂಡಿದ್ದಾರೆ. ಸೊ ಕ್ವಾಂಟಿಟಿ ಅದು ನೀವು ಎಷ್ಟು ಮಾಡ್ಕೊಬೇಕು ಅಂತ ಅನ್ಸುತ್ತೋ ಸೊ ಅದ್ರ ಡಬಲ್ ಹಾಕೊಬೇಕು. ನಿಮಗೆ 1 kg ಬೇಕು ಅಂದರೆ ಸೊ ಇಷ್ಟು ಹಾಕೋಬೇಕು. ಅದಕ್ಕಿಂತ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಬೇಕು. ಮತ್ತು ಕೊಬ್ಬರಿ ಬಂದ್ಬಿಟ್ಟು 1 ಇಡೀ ಕೊಬ್ಬರಿ. ಸೊ ಈ ಥರ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಲಾಸ್ಟ್ ಇದಕ್ಕೆ ಏನು ಮಾಡ್ಕೊಬೇಕಂದ್ರೆ ನಾವು ಬೆಲ್ಲದ ಪಾಕ. ಸೊ ನಾರ್ಮಲಿ ನಾವು ಪಾಕ ಮಾಡ್ತೀವಲ್ಲ ಬೆಲ್ಲದ್ದು, ಸೊ ಈ ಥರ ಬೆಲ್ಲದ ಪಾಕ ಮಾಡ್ಕೊಬೇಕು. ಸೊ ನೋಡಿ ಈ ಥರ ನೀಟಾಗಿ ಬೆಲ್ಲದ ಪಾಕ ಮಾಡ್ಕೊಬೇಕು. ಇಟ್ಸ್ ವೆರಿ ಈಸಿ, ವೆರಿ ಸಿಂಪಲ್ ಮತ್ತು ಹೆಲ್ದಿ ಕೂಡ. ಹೀಗೆ ಇದಕ್ಕೆ ಒಂದು 7-8 ಏಲಕ್ಕಿ ಕೂಡ ಸೇರಿಸ್ಕೋಬೇಕಾಗುತ್ತೆ. ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ, ಸೊ ಆ ಬೆಲ್ಲದ ಪಾಕನ ನಾವು ಈ ತೆಂಗಿನಕಾಯಿ ಕೊಬ್ಬರಿನ ಏನು ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ಹಾಕೊಬೇಕು. ಇದನ್ನು ಹೀಗೆ ನಾವು ತಿರುಗಿಸ್ತಾ ಇರಬೇಕು. ಓಕೆ, ಆಮೇಲೆ ನಾವೇನು ಪೌಡರ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಇದಕ್ಕೆ ನಾವು ಹಾಕೊಬೇಕು. ಸೊ ಹಾಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಇದು ಗಂಟು ಆಗಬಾರ್ದು. ನೀಟಾಗಿ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ನೋಡಿ ಈ ಥರ ನೋಡಿ ಇದನ್ನು ನೀವು ಇದು ಚೆನ್ನಾಗಿ ತಿರುಗಿಸ್ಕೊಬೇಕು. ನಮಗೆ ಆ ಉಂಡೆ ಮಾಡೋ ಹದಕ್ಕೆ ನಮಗಿದು ಆಗಬೇಕು. ಸೊ ಇದು ಚೆನ್ನಾಗಿ ಈ ಥರ ತಿರುಗಿಸ್ಕೋಬೇಕು ನೀಟಾಗಿ. ನಮ್ಮಮ್ಮ ಮಾಡ್ತಿದ್ದಾರೆ. ಏಲಕ್ಕಿ ಪುಡಿನ ಲಾಸ್ಟಿಗೆ ಇದಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ತುಪ್ಪನ ಹಾಗೆ ಹಾಕೊಂಡು ನೋಡಿ ಚೆನ್ನಾಗಿ ಥರ ತಿರುಗಿಸ್ಕೊಬೇಕು. ಆಮೇಲೆ ಇದನ್ನು ಉಂಡೆ ಕಟ್ಟೋದಷ್ಟೇ. ಸೊ ಇಟ್ಸ್ ವೆರಿ ಹೆಲ್ದಿ. ಇದು ತುಂಬ ಹೆಲ್ದಿ ಲಾಡು. ಸೊ ಶುಗರ್ ಏನು ಯೂಸ್ ಮಾಡಿಲ್ಲ. ಎಲ್ಲ ಎಳ್ಳು, ಕಡಲೆ ಬೀಜ ಅದೆಲ್ಲ ಪ್ರೋಟೀನ್ ಸಿಗುತ್ತೆ ನಿಮ್ಮ ಬಾಡಿಗೆ. ಸೊ ಸಾಕು ಇಷ್ಟೇ ತಿರುಗಿಸ್ಕೊಂಡಿರೋದು. ಸೊ ನಾವು ಅದನ್ನು ಇನ್ನೊಂದು ಇದಕ್ಕೆ ಹಾಕೊಬೇಕು. ಹಾಕಿಬಿಟ್ಟು ಒಂದು ಸ್ವಲ್ಪ ಆರಾದಮೇಲೆ ನಾವು ಅದನ್ನ ಉಂಡೆ ಕಟ್ಕೊಬೇಕು. ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಕೈಗೆ ಈ ಥರ ನೀಟಾಗಿ ಉಂಡೆ ಕಟ್ಟಬೇಕು. ಸೊ ದಟ್ ಆಲ್ರೆಡಿ ಆಗಿದೆ ನೋಡಿ. ಸೊ ಈ ಥರ ಬರುತ್ತೆ. ಸೊ ಆಲ್ ಇಲ್ಲಿ ಯೂಸ್ ಮಾಡಿರೋದೆಲ್ಲ ತುಂಬ ಹೆಲ್ತಿ ಐಟಮ್ಸ್. ಸೊ ವಿಚ್ ಇಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್. ಇಷ್ಟೇ ಗೈಸ್. ನೋಡಿ ಈ ಥರ ಉಂಡೆ ಕಟ್ಕೊಬೇಕು. ಸೊ ಅಷ್ಟೇ, ಇಷ್ಟೇ ಇದರದ ಪ್ರಾಸೆಸ್. ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ತಿಳಿಸಿ. ಸೊ ಮತ್ತೆ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.